29 ಸೆಪ್ಟೆಂಬರ್ 1990ರಂದು ಶಂಕರ್ನಾಗ್ ಅವರು ರಮೇಶ್ ಭಟ್ ಜೊತೆ JRK ಪ್ರೊಡಕ್ಷನ್ನಲ್ಲಿ ನಿಗೂಢ ರಹಸ್ಯ ಎಂಬ ಚಿತ್ರಕ್ಕೆ ಸರಿಸುಮಾರು ಸಂಜೆ 5 ಗಂಟೆಯವರೆಗೆ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ. ನಂತರ ನಾಳೆ ಅಂದರೆ 30 ಸೆಪ್ಟೆಂಬರ್ 1990ರಂದು ಶಂಕರಣ್ಣ ದಾವಣಗೆರೆ ಕಡೆ ಹೋಗಬೇಕಾಗಿರುತ್ತೆ. ಕಾರಣ ಶಂಕರ್ನಾಗ್ ಅವರು ಮತ್ತು ಗಿರೀಶ್ ಕಾರ್ನಾಡ್ ಇಬ್ಬರು ಸೇರಿಬಿಟ್ಟು ಜೋಕುಮಾರಸ್ವಾಮಿ ಎಂಬ ಚಿತ್ರ ಶುರು ಮಾಡಿರ್ತಾರೆ. ಆ ಚಿತ್ರದ ಮುಹೂರ್ತಕ್ಕೆ ಹೋಗಬೇಕಾಗಿರುತ್ತೆ. ಸೊ ಇಂದಿನ ದಿನ ನಿಗೂಢ ರಹಸ್ಯದ ಸಿನಿಮಾದ ಪ್ರೊಡಕ್ಷನ್ ಮುಗಿಸ್ಕೊಂಡು ಸಂಜೆ 5:30ಕ್ಕೆ ಅಲ್ಲಿಂದ ಹೊರಡ್ತಾರೆ. ರಮೇಶ್ ಭಟ್ ಅವ್ರನ್ನ ಕೂಡ ಕರೀತಾರೆ. ಆದರೆ ರಮೇಶ್ ಭಟ್ ಅವರು ಜೊತೆಗೆ ಹೋಗೋಕ್ಕಾಗಲ್ಲ. ಕಾರಣ ಅವರು ಶಿವರಾಜ್ ಕುಮಾರ್ ನಟಿಸಿದ ಜಗಮ್ಮೆಚ್ಚಿದ ಹುಡುಗ ಎಂಬ ಚಿತ್ರದಲ್ಲಿ ನಟನೆ ಮಾಡ್ತಿರ್ತಾರೆ. ಸೊ ಶೂಟಿಂಗ್ ಇದ್ದ ಕಾರಣ ರಮೇಶ್ ಭಟ್ ಅವರು ಶಂಕರ್ನಾಗ್ ಅವ್ರ ಜೊತೆಗೆ ಹೋಗೋಕ್ಕೆ ಆಗಲ್ಲ. ಸೊ ನಂತರ ಶಂಕರ್ನಾಗ್ ಅವರಿಗೆ ಸಂಜೆ 5:30ಕ್ಕೆ ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ನ ಮುಗಿಸ್ಕೊಂಡು ಮತ್ತೆ 8 ಗಂಟೆಗೆ ರಮೇಶ್ ಭಟ್ ಅವ್ರಿಗೆ ಕಾಲ್ ಮಾಡ್ತಾರೆ, ನೀನು ಬರಲೇಬೇಕು ಅಂತ. ಆದರೆ ರಮೇಶ್ ಭಟ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಮತ್ತು 10:15ಗೆ ಇನ್ನೊಂದು ಕಾಲ್ ಮಾಡ್ತಾರೆ, ಇಲ್ಲ ನೀನು ನನ್ನ ಜೊತೆ ಬರಲೇಬೇಕು ಅಂತ ಮತ್ತೆ ಫೋನ್ ಮಾಡ್ತಾರೆ. ಬಟ್ ಆದರೂ ಅವಾಗಲೂ ಕೂಡ ರಮೇಶ್ ಭಟ್ ಅವರು ಇಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಶೂಟಿಂಗ್ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಂತರ ಶಂಕರಣ್ಣ ಮನೆಯವರೊಟ್ಟಿಗೆ ಕೂತ್ಕೊಂಡು ಊಟ ಮುಗಿಸ್ತಾರೆ. ಊಟ ಮುಗಿಸಿ ಆ ಚಿತ್ರದ ಮುಹೂರ್ತಕ್ಕೆ ಹೋಗಲು ರೆಡಿ ಆಗ್ತಾ ಇರ್ತಾರೆ. ಆಗ ಶಂಕರ್ನಾಗ್ ಅವರ ತಾಯಿ ಮತ್ತು ಅನಂತ್ನಾಗ್ ಅವರು ಇಬ್ಬರು ಬಂದು ಹೇಳ್ತಾರೆ, ಇಲ್ಲ ಈ ರಾತ್ರಿ ತಡವಾಗಿದೆ ಆಲ್ರೆಡಿ, ನಾಳೆ ಬೆಳಿಗ್ಗೆ ಎದ್ದು ಹೋಗ್ಬೋದಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಶಂಕರ್ನಾಗ್ ಅವರು ಇಲ್ಲ ಈ ಮೂವಿ ಪ್ರೊಡಕ್ಷನ್ ನಾನೇ ಮಾಡ್ತಾ ಇದ್ದೀನಿ, ಸೊ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಸರಿಸುಮಾರು ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ಆಗ ಅವರ ಹೆಂಡತಿ ಅರುಂಧತಿ ನಾಗ್ ಮತ್ತು ಚಿಕ್ಕ ಮಗಳಾದ ಕಾವ್ಯ ಅವ್ರನ್ನ ಕರ್ಕೊಂಡು ಡ್ರೈವರ್ ಲಿಂಗಯ್ಯನ ಜೊತೆ ಹೊರಡ್ತಾರೆ. ಆ ಜೋಕುಮಾರ ಸಿನಿಮಾದ ಮುಹೂರ್ತಕ್ಕೆ ತುಂಬ ಬೇಗ ಹೋಗಬೇಕಾಗಿರುತ್ತೆ. ಕಾರಣ ಡ್ರೈವರ್ ಲಿಂಗಯ್ಯನವರು ಆವರೇಜ್ ಸ್ಪೀಡ್ನಲ್ಲಿ ಡ್ರೈವ್ ಮಾಡ್ತಾ ಇರ್ತಾರೆ. ಕಾರಿನಲ್ಲಿ ಶಂಕರ್ನಾಗ್ ಅವರು ಮುಂದೆ ಸೀಟ್ನಲ್ಲಿ ಕೂತಿರ್ತಾರೆ. ಹಿಂದೆ ಸೀಟ್ನಲ್ಲಿ ಹೆಂಡತಿ ಅರುಂಧತಿ ನಾಗ್ ಮತ್ತು ಮಗಳು ಕಾವ್ಯ ಅವರು ನಿದ್ದೆಗೆ ಜಾರಿರ್ತಾರೆ. ಕಾರು ಸರಿಯಾಗಿ ಬೆಳಗಿನ ಜಾವ ಮಂಜಿನ ಮುಸುಕಿನಲ್ಲಿ ಆನ್ಗೋಡ್ ಎಂಬ ಗ್ರಾಮದ ಬಳಿ ಹೋಗ್ತಾ ಇರುತ್ತೆ. ಅಲ್ಲಿಂದ ದಾವಣಗೆರೆ ಕೇವಲ 15 ಕಿಲೋಮೀಟರ್ ಮಾತ್ರ ಇರುತ್ತೆ. ಅದೇ ಸ್ಥಳದಲ್ಲಿ ಸುಮಾರು 5 ದಿನದಿಂದ ಒಂದು ದೊಡ್ಡ ಲಾರಿ ರಸ್ತೆ ಮಧ್ಯದಲ್ಲೇ ಕೆಟ್ಟೋಗಿರುತ್ತೆ. ಆ ಕೆಟ್ಟೋಗಿರೋ ಸ್ಥಳದಲ್ಲಿ ಯಾವುದೇ ರೀತಿ ಸಿಂಬಲ್ ಇರಲ್ಲ ಅಥವಾ ಲೈಟ್ ಇರೋದಿಲ್ಲ. ಮತ್ತು ಕಾರು ಆ ಲಾರಿಯ ಹತ್ತಿರ ಬರೋವರೆಗೂ ಅಲ್ಲಿ ಲಾರಿ ಕೆಟ್ಟು ನಿಂತಿದೆ ಅಂತ ಡ್ರೈವರ್ ಲಿಂಗಯ್ಯನವರಿಗೆ ಗೊತ್ತೇ ಆಗೋದಿಲ್ಲ. ಡ್ರೈವರ್ ಲಿಂಗಯ್ಯನವ್ರ ಬಗ್ಗೆ ಹೇಳೋದಾದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರು ಮತ್ತು ತುಂಬ ಚಾಣಕ್ಯ ಡ್ರೈವರ್. ಕಾರು ನಿಂತಿರೋ ಲಾರಿ ಹತ್ತಿರ ಹೋದಾಗ ಸಡನ್ನಾಗಿ ಡ್ರೈವರ್ ಲಿಂಗಯ್ಯ ಕಾರಿನ ಸ್ಟೈರಿಂಗನ್ನು ರೈಟ್ಗೆ ಎಳಿತಾರೆ. ಆಗ ಆ ರೋಡ್ ಸಿಂಗಲ್ ರೋಡ್ ಆಗಿದ್ದ ಕಾರಣ ಆಪೋಸಿಟ್ ಇನ್ನೊಂದು ಲಾರಿ ಬರ್ತಾ ಇರುತ್ತೆ. ಅಲ್ಲಿ ಕಾರ್ ಕಂಟ್ರೋಲ್ ಸಿಗದೆ ಶಂಕರಣ್ಣ ಮತ್ತು ಅವರ ಫ್ಯಾಮಿಲಿ ಇದ್ದ ಕಾರು ಮತ್ತು ಲಾರಿ ಕೇವಲ 12 ವರ್ಷದಲ್ಲೇ ಎಷ್ಟೊಂದೊಂದು ಸಾಧನೆ ಮಾಡಿದ ಸಿನಿಮಾ ರಂಗಕ್ಕೆ ಬಂದಂತ. ಅವನ ಮೊದಲ ಚಿತ್ರದಲ್ಲೇ ಅವನಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗ್ಬೇಕು ಒಂದೊಂದು ಕಾಲದಲ್ಲಿ. ಅಂಡ್ ಅವನಿಗೆ ನಿರ್ದೇಶನದತ್ತ ಹುಚ್ಚಿತ್ತು. ಅದನ್ನು ಮಾಡಾಯ್ತು, ಸಿನಿಮಾ ಮಾಡಿದ್ವಿ. ಆಮೇಲೆ ಮಾಲ್ಗುಡಿ ಡೇಸ್ ಮಾಡಿ ಅದರಲ್ಲೂ ತುಂಬಾ ಆ ರೀತಿ ಚೆನ್ನಾಗಿ ನಡೆದಿತ್ತು. ಎಲ್ಲೋ ಹಠಾತ್ತನೆ ಭಗವಂತ ಕರ್ಕೊಂಡು ಹೋಗ್ಬಿಟ್ಟ. ಆ ಆಕ್ಸಿಡೆಂಟ್ ಆದ ಕ್ಷಣ ನೆನೆಸ್ಕೊಂಡ್ರೆ ಲಾರಿ ಕಾರಿಗೆ ಗುದ್ದಿದ ರಭಸಕ್ಕೆ ಕಾರಿನ ಮುಂದೆ ಇರೋ ಟಾಪ್ ಟೈರ್
ಅಲ್ಲಿಯೇ ಮುಂದಿನ 150 ವರ್ಷಕ್ಕಾಗುವಷ್ಟು ಕೆಲಸ ಮಾಡಿ ಹೋಗ್ತಾರೆ. ಅವರು ಬರೀ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ರಾಜ್ಯದ ಅಭಿವೃದ್ಧಿಯಲ್ಲೇ ಕೆಲಸ ಮಾಡ್ತಾ ಹೋಗ್ತಾರೆ. ಮೆಟ್ರೋ ಆಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಮತ್ತು ಬಡ ಜನರ ಮೇಲೆ ಎಷ್ಟು ಪ್ರೀತಿ, ಬಡತನವನ್ನೇ ತೆಗಿಬೇಕು ಅಂತ ಎಷ್ಟು ಓಡಾಡ್ತಾ ಇದ್ರು. ಅವರ ಕೆಲಸಗಳೇ ಸಾಕು ಅವರು ಎಂಥ ಮನುಷ್ಯ ಅಂತ ಗೊತ್ತಾಗೋದಕ್ಕೆ. ಅಟ್ ಲಾಸ್ಟ್ ಆಟೋ ಡ್ರೈವರ್ಸ್ಗೆಲ್ಲ ಒಂದು ದೊಡ್ಡ ಸೆಲ್ಯೂಟು. ಅವರೊಬ್ಬರೇ ಶಂಕರಣ್ಣನ ಪ್ರತಿ ಕ್ಷಣದಲ್ಲೂ ನೆನೆಸ್ತಾ ಹೋಗ್ತಾರೆ. ಇವಾಗಲೂ ಕೂಡ ಅವರ ಹೆಂಡತಿ ಅರುಂಧತಿ ನಾಗ್ ಅವರು ಶಂಕರ್ ನಾಗ್ ಅವರ ಹೆಸರಲ್ಲಿ ರಂಗಶಂಕರ ಅಂತ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಿದ್ದಾರೆ. ಇವಾಗಲೂ ಕೂಡ ಪ್ರತಿದಿನ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇವೆ. ಶಂಕರಣ್ಣನೇ. ವಿ ಮಿಸ್ ಯು ಶಂಕರಣ್ಣ, ವಿ ಲವ್ ಯು. ನನ್ನೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ 100 ಅಲ್ಲ 1000 ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ ನಾಗ್.